ಇವತ್ತು ಭಗತ್ ಸಿಂಗ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯ ಯುವ ಮುಖಂಡರು, ನನಗೆ ಅಚ್ಚುಮೆಚ್ಚಿನ ಯುವ ನಾಯಕರು ಆದಂತಹ ಶ್ರೀಯುತ ಸಂದೀಪ್ ರೆಡ್ಡಿ ಅವರೇ, ಅಲೋಕ್ ವಿಶ್ವನಾಥ್ ಅವರೇ, ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷರು ನನಗೆ ಆತ್ಮೀಯರಾದಂತಹ ಮುನಿಯಪ್ಪ ಅವರೇ, ಶ್ರೀಯುತ ಮಧುಕರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳ ಆದಿಯಾಗಿ ಕ್ಷೇತ್ರದ ಎಲ್ಲ ಮೋರ್ಚಾಗಳ ಅಧ್ಯಕ್ಷ ಪದಾಧಿಕಾರಿಗಳೇ, ಯಲಹಂಕದಿಂದ ಮೊನ್ನೆ ವಾಟ್ಸಪ್ ಅಲ್ಲಿ ನೋಡಿದ್ರು, ಅಣ್ಣ ಏನೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂತ, ನಾವು ಬರ್ತೀವಿ ಅಂದ್ರೆ ನಮ್ಮ ಮುಖಂಡರು. ಆಯ್ತು ಬನ್ರಿ ಹೋಗ್ಬರೋಣ ಅಂತ ಹೇಳಿದ್ರು. ಯಾಕಂದ್ರೆ ನಮ್ಮದೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲ, ಬನ್ನಿ ಅಂತ ಹೇಳಿ ನನ್ನ ಜೊತೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಯಲಹಂಕ ಕ್ಷೇತ್ರದ ಮುಖಂಡರುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ ಮತ್ತು ಈ ಸಭೆಗೆ ಕಳೆಯನ್ನು ಕಟ್ಟಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ನ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಭಗತ್ ಸಿಂಗು ಹೆಸರನ್ನು ಉತ್ತಮವಾದಂಥ ಹೆಸರನ್ನು ಇಟ್ಕೊಂಡವ್ರೆ. ಬಹುಶಃ ಬಹಳಷ್ಟು ಜನಕ್ಕೆ ಭಗತ್ ಸಿಂಗು ಗೊತ್ತಿರಬಹುದು. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂತ ಒಬ್ಬ ಯುವಕ ಕ್ರಾಂತಿಕಾರಿ. ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರಾಜ್ಗುರು, ಅಶ್ಫಾಕುಲ್ಲಾ ಖಾನ್ ಇವರ ಜೊತೆಯಲ್ಲಿ ಒಂದು ದೊಡ್ಡ ತಂಡ ಕಟ್ಟಿರ್ತಾರೆ. ಕಟ್ಟಿ ಅವರು ಹೇಳ್ತಾರೆ, ಅಹಿಂಸೆಯಿಂದ ಈ ಬ್ರಿಟಿಷರನ್ನು ಓಡಿಸಕ್ಕಾಗಲ್ಲ, ನಾವು ಅವ್ರಿಗೆ ಏಟೆ ಹೊಡಿಬೇಕು ಅಂತೇಳಿ ಈ ತಂಡ ಬ್ರಿಟಿಷರನ್ನ ತುಂಬಾ ಕಾಡಿಸ್ತಾರೆ. ಅವರು ಕೊನೆಗೊಂದು ಸಂದರ್ಭದಲ್ಲಿ ಭಗತ್ ಸಿಂಗು ಮತ್ತೆ ಎಲ್ಲ ಸ್ನೇಹಿತರು ತೀರ್ಮಾನ ಮಾಡ್ತಾರೆ, ಇಲ್ಲ ಇಡೀ ದೇಶದ ಗಮನವನ್ನು ಸೆಳೆಯಬೇಕು, ನಾವು ಪಾರ್ಲಿಮೆಂಟ್ಗೆ ಹೋಗಿ ಬಾಂಬ್ಗಳನ್ನು ಹಾಕ್ತಿವಿ ಅಂತ ಹೇಳ್ತಾರೆ. ಬಾಂಬ್ ಹಾಕ್ತಿವಿ, ಆದ್ರೆ ಜನಗಳ ಮೇಲೆ ಹಾಕಲ್ಲ, ಅಸ್ಸಾಂ ಪಾರ್ಲಿಮೆಂಟ್ ನಡೆಯುವಾಗ ಹಾಕ್ತಿವಿ ಅಂತ ಹೇಳ್ತಾರೆ. ಆಗ ಚರ್ಚೆಗಳೆಲ್ಲ ಆದ್ಮೇಲೆ ಕೊನೆಗೆ ಅವ್ರು ಹೇಳ್ತಾರೆ, ನೀವು ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಹಾಕಿದ್ರೆ ನಿಮ್ ಗಲ್ಲು ಶಿಕ್ಷೆ ಗ್ಯಾರಂಟಿ. ಅವ್ರು ಹೇಳ್ತಾರೆ, ಈ ಭಾರತ ಮಾತೆಗೋಸ್ಕರ ನಾನು ಏನ್ ಬೇಕಾದ್ರೂ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ ಆಗ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಮೂರು ಜನ ವೇಷವನ್ನು ಮರೆಸಿಕೊಂಡು ಬ್ರಿಟಿಷರು ನಡೆಸ್ತಾ ಇರ್ತಾರೆ ಪಾರ್ಲಿಮೆಂಟ್. ಈಗಿರೋ ಹಳೆ ಪಾರ್ಲಿಮೆಂಟ್ ಇತ್ತಲ್ಲ, ಅಲ್ಲಿ ಪಾರ್ಲಿಮೆಂಟ್ ನಡೀತಾ ಇರಬೇಕಾದಂತ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ, ಇಂಕಿಲಾ ಜಿಂದಾಬಾದ್, ಒಂದೇ ಮಾತರಂ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ ಬಾಂಬ್ಗಳನ್ನು ಎಸಿತಾರೆ. ಅಲ್ಲಿ ಎಸಿತಾರೆ, ಓಡೋಗಲ್ಲ ಅವರು. ಬ್ರಿಟಿಷರು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ದಾದ್ಮೇಲೆ ಅವ್ರಿಗೆ ಗಲ್ಲು ಶಿಕ್ಷೆ ವಿಧಿಸ್ತಾರೆ. ಆಗ ದೇಶದ ಯಾವುದೇ ಮುಖಂಡರು ಅವ್ರ ಬೆಂಬಲಕ್ಕೆ ಬರಲ್ಲ. ಅಹಿಂಸೆ ಹೋರಾಟ ಮಾಡ್ತಾ ಇರ್ತಾರಲ್ಲ, ಅವ್ರು ಯಾರು ಕೂಡ ಬರೋದೇ ಇಲ್ಲ. ಆಗ ಅವರನ್ನ ಗಲ್ಲು ಶಿಕ್ಷೆ ಹಾಕಿದಾಗ ಅವರ ನಮ್ಮ ಕೊನೆಯ ಕೋರಿಕೆ ಏನು ಅಂತ ಕೇಳ್ತಾರೆ. ನೀವು ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕು, ಅದೇ ನಮ್ಮ ಕೊನೆಯ ಕೋರಿಕೆ ಅಂತೇಳಿ ಅವರನ್ನು ಗಲ್ಲಿಗೆ ಹಾಕ್ತಾರೆ. ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರಿನಲ್ಲಿ ಇವತ್ತು ಟ್ರಸ್ಟ್ ಅನ್ನ ಮಾಡಿ ಇಡೀ ಚಿಕ್ಕಬಳ್ಳಾಪುರದ ಮನೆ ಮಾತಾಗಿರ್ತಕ್ಕಂಥ ಸಂದೀಪ್ ರೆಡ್ಡಿ ಅವರು ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಿಮ್ ಸದೈವ. ನಮ್ಮ ಯಲಹಂಕದಲ್ಲಿ ಯಾರು ಇಂಥವ್ರು ಇಲ್ಲ. ಇನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರು ಬರಬೇಕಾಗಿತ್ತು, ಡಾಕ್ಟರ್ ಸುಧಾಕರ್ ಅವರು ಇವತ್ತು ಪಾರ್ಲಿಮೆಂಟ್ ನಡೀತಾ ಇರೋದ್ರಿಂದ ಬಹಳ ಪ್ರಮುಖವಾದಂತಹ ಚರ್ಚೆ ಆಗ್ತಾ ಇರೋದ್ರಿಂದ ಅಲ್ಲಿದ್ದಾರೆ. ಅವಾಗ ಹೇಳಿದೆ, ಸಂದೀಪ್ ನಿನ್ ಬಗ್ಗೆ ಬಹಳ ಹೇಳ್ತಾವ್ರೆ, ನೀನು ಸೇವೆ ಏನ್ ಮಾಡೋದು ನೀನು ಇರೋವರೆಗೂ ಮಾಡ್ತೀಯ, ಆದ್ರೆ ರಾಜಕಾರಣದಿಂದ ಮಾಡ್ತಕ್ಕಂಥ ಸೇವೆ ಕೂಡ ಬಹಳ ದೊಡ್ಡ ಸೇವೆನೇ ಅದು. ನೀನು ರಾಜಕಾರಣಕ್ಕೆ ಯಾಕೆ ಬರಬಾರ್ದು ಅಂತ ಹೇಳಿ ಅವರನ್ನ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರೇಪಣೆ ಮಾಡಿದ್ ನಾನೇನೆ. ಸೊ ಮಾಡಿದ್ದಾದ ಮೇಲೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಯಕನಾಗಿ ಗುರುತಿಸಿಕೊಂಡು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿರಬಹುದು, ನಾವು ಯಲಹಂಕದಿಂದ ಟಿಕೆಟ್ ಕೇಳಿದ್ವಿ, ಅಲೋಕ್ಗೆ ಸಂಘಟನೆಯನ್ನು ಮಾಡಿದ್ವಿ. ಹೈಕಮಾಂಡ್ ಟಿಕೆಟ್ ಡಾಕ್ಟರ್ ಸುಧಾಕರ್ ಅವರು ಕೊಟ್ಟರು. ಶಿರ್ಸಾ ವಹಿಸಿ ನಾವು ಕೆಲಸವನ್ನು ಮಾಡಿ ಯಲಹಂಕದಲ್ಲಿ 86,000 ಲೀಡ್ ಕೊಟ್ವಿ. ನಾವು 86,000. ಮುಂದಿನ ವರ್ಷ ಸುಧಾಕರ್ ಅವರು ಕೊಟ್ಟರೆ ತಿರ್ಗಾ ಅವ್ರಿಗೆ ನಾವು ಕೆಲಸ ಮಾಡ್ತೀವಿ, ದೂಸರ ಮಾತಾಡೋದೇ ಇಲ್ಲ. ನಾವು ಹೈಕಮಾಂಡ್ ಏನ್ ತೀರ್ಮಾನ ತಗೊಂತದೋ NDA ಆ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಮತ್ತೆ ಸುಧಾಕರ್ ಮಾಡ್ತೀವಿ. ಸುಧಾಕರ್ ಅವರ ಅವಶ್ಯಕತೆ ದೇಶಕ್ಕಿದೆ.
ಯಾಕೆಂದ್ರೆ ಇಲ್ಲಿ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ನಮ್ಮ ದೇಶದ ಜನತೆಗೂ ಕೂಡ ಸಿಗಬೇಕು. ಮುಂದೆ ಅವರು ಮತ್ತೆ ಲೋಕಸಭಾ ಸದಸ್ಯರಾಗಿ ಅಲ್ಲಿ ಮಂತ್ರಿಯಾಗಿ ಕೇಂದ್ರದಲ್ಲಿ ಇಂಥ ಯುವಕರನ್ನ ಇಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈ ಧ್ವನಿ ವಿಧಾನಸೌಧದಲ್ಲಿ ಬರಬೇಕು. ಯಾವ್ಯಾವೋ ಧ್ವನಿಗಳವೆ ಅಲ್ಲಿ, ಶಿವಲಿಂಗೇಗೌಡನಂತವರೆಲ್ಲ ಅವೆ. ನನಗೆ ನೋಡಿರ್ಬೇಕು, ನಾಯಿಗಳು, ಕೋತಿಗಳು, ಕುರಿಗಳು, ಏನಂದ್ರೆ ಅದು ಬೈತಾನೆ. ನಮ್ಮ ಗ್ರಾಚಾರಕ್ಕೆ ನಾವು ಬಾವಿಯಲ್ಲಿದ್ವಿ, ನಮ್ಗೇನ್ ಸೌಂಡ್ ಕೇಳಿಸಲ್ಲ, ಸ್ಪೀಕರ್ ಹಾಕಿಲ್ಲ, ಎಲ್ಲ ನಾವು ಬಾವಿಯಲ್ಲಿ ಧಾರಣ ಮಾಡ್ತಾ ಇದ್ವಿ. ಮಧ್ಯಾಹ್ನ ಊಟಕ್ಕೆ ಬಿಟ್ಟು ಆದ್ಮೇಲೆ ನಾವು ಮೊಬೈಲಲ್ಲಿ ಬಂತು ನೋಡ್ತೀವಿ, ಮಾಧ್ಯಮಗಳಲ್ಲೆಲ್ಲ ಬಂದ್ಬಿಡ್ತು. ಇಷ್ಟೊಂದು ಕೆಟ್ಟದಾಗ ಬೈದವನಲ್ಲ ಅಂತೇಳಿ ನಾವು ಮಧ್ಯಾಹ್ನ ಊಟ ಆದ್ಮೇಲೆ ಇಟ್ಕೊಂಡ್ವಿ. ನಾನೊಂದು ಮಾತು ಹೇಳಿದೆ ಅವ್ರಿಗೆ, ಹೇಳೋದು ಬೇಡ, ಯಾಕಂದ್ರೆ ಎಲ್ಲ ಮೀಡಿಯಾ ರೆಕಾರ್ಡ್ ಆಗ್ತಾ ಐತೆ. ನೀನು ಅವನಿಗನ್ನ ಮಾತೇನಾದ್ರು ನನಗಂದಿದ್ರೆ ಮುಂದಕ್ಕೆ ಏನ್ ಮಾಡ್ತೇನೆ ಅಂತ ಹೇಳಿದೆ. ನಾನಲ್ಲಿ ಎಲ್ಲರಿಗೂ ಕೇಳ್ಸಂಗೆ ಹೇಳಿದೆ, ಎಲ್ಲ ಮಂತ್ರಿಗಳಿರೋ ಟೈಮಲ್ಲಿ ಹೇಳಿದೆ ನಾನು. ಅವೆಲ್ಲ ನಾವು ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡುವಂತದನ್ನ ಮಾತಾಡಬಾರ್ದು. ಈಗ ನಾನ್ ತಪ್ಪು ಮಾಡ್ರೆ ನನ್ ಬೈ, ನನ್ನ ಮನೆಯವ್ರನ್ನ, ನನ್ನ ತಾಯಿನ, ಮನೆಯಲ್ಲಿ ಪಾಪ ಅವರೆಲ್ಲೋ ಅಡಿಗೆ ಮಾಡ್ಕೊಂಡು ಏನೋ ಮಾಡ್ಕೊಂಡಿರ್ತಾರೆ, ಯಾಕೆ ಬೈತೀಯ ನೀನು? ಅವು ಹುಚ್ಚಿಂತರ ಆಗ್ಬಿಟ್ಟವನೇ ಎಲ್ಲ ಕಡೆಗೆ. ಮೊದಲು JDS ಅಲ್ಲಿದ್ದ ದೇವೇಗೌಡರು ಯಾರನ್ನ ಮಾತಾಡಿದ್ರೆ ಸಾಕು ಮೇಲೆ ಬಿದ್ಬಿಡೋನು. ಈಗ ದೇವೇಗೌಡರ ಶಿಷ್ಯ ನೀನು ಅಂದ್ರೆ ಬೈತಾನೆ. ಈ ತರ ಬಣ್ಣ ಬಯಸಂತ ಕೆಲಸ ಮಾಡಬಾರ್ದು. ನಾವು ಒಂದ್ ಕಡೆ ಇರ್ತೀವಿ, ಒಂದ್ ಕಡೆಯಲ್ಲೇ ರಾಜಕಾರಣವನ್ನ ನಾವು ಮಾಡ್ತೀವಿ. ಇನ್ನು 2.5 ವರ್ಷ ಸಮಯ ಐತೆ ವಿಧಾನಸಭೆ ಚುನಾವಣೆಗೆ. 2.5 ವರ್ಷಕ್ಕೆ ಮೊದಲೇ ಯಾರಿಗೆ ಜನ ಸೇರಿ ಕಂಬಳಿ ಕೊಡೋದು, ಊಟ ಹಾಕೋದು ಇವೆಲ್ಲ ಮಾಡಲ್ಲ. ಕೊನೆ 6 ತಿಂಗಳಿದ್ದಾಗ ಮಾಡ್ತಾರೆ. ಯಾಕಂದ್ರೆ 6 ತಿಂಗಳಿದ್ದಾಗೆ ಬಹಳ ಪ್ರೀತಿ ಉಕ್ಕೋದು ಜನಗಳ ಮೇಲೆ. ಅಣ್ಣ ఎట్లుండవనా, బాగుండవనా, అమ్మ ఎట్లుంది, పెండ్లం ఎట్లుంది అంటే అయ్యో పోయా పెండ్లం చచ్చిపోయి 3 ఏళ్ళైంది అంటారు. ಸುಮ್ಮನೆ ಕೇಳೋದು, ಡೌ ಹೊಡೆಯೋದು, ಇಲ್ಲದ ವಿಶ್ವಾಸ ಬರೋದು, ಹೆಗಲ ಮೇಲೆ ಕೈ ಹಾಕೋದು. 5 ವರ್ಷ ಇರ್ಬೇಕಲ್ವಾ? ಈ ಕೆಲಸವನ್ನ 8 ವರ್ಷ ಸಂದೀಪ್ ರೆಡ್ಡಿ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ನಾನು ಯಾವತ್ತೂ MLA ನಿಲ್ತೀನಿ ಅಂತ ನನ್ನ ಹತ್ರ ಹೇಳಿರ್ಲಿಲ್ಲ. ಇವತ್ತೇ ನೇರವಾಗಿ ಹೇಳಿರೋದು, ಹೌದು ನೆಕ್ಸ್ಟ್ ಎಲೆಕ್ಷನ್ ನಿಲ್ಲುವಂತ ಆಸೆ ಇದೆ, ನನಗೆ ಅವಕಾಶ ಕೊಡ್ಲಿ ಅಂತ ನಿಮ್ಮನ್ನು ಕೇಳ್ಕೊಂತವ್ರೆ. ಇದಕ್ಕೆ ನಮ್ಮ ವರಿಷ್ಠರು ತೀರ್ಮಾನ ತಗೊಬೇಕು. ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಡಿಡೇಟ್ ಅವ್ರ ಜನಪ್ರಿಯತೆ ಏನು ಎಲ್ಲ ಮಾಡ್ತಾರೆ. ಯಾಕಂದ್ರೆ ಈಗ ನೆಕ್ಸ್ಟ್ NDA ಅಲಯನ್ಸ್ ಹೋಗ್ತೀವಿ ನಾವು. ಈಗಾಗಲೇ ಘೋಷಣೆ ಮಾಡಿದ ರೀತಿಯಲ್ಲಿ JDS ಮತ್ತು BJP ಜೊತೆಯಲ್ಲಿ ನಾವು ಹೋಗ್ತೀವಿ. ಆ ಜೊತೆ ಹೋಗೋಂಥ ಸಂದರ್ಭದಲ್ಲಿ ಜನ ನೀವ್ ಹೇಳ್ಬೇಕು ಯಾರು ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಹೇಳಿ. ನಾನು ಹೇಳೋದಲ್ಲ. ಸಂದೀಪ್ನವನಿಬ್ರು ಚೆನ್ನಾಗವ್ರೆ, ಸಂದೀಪ್ನೊಂದು 10 ಎಕರೆ ಜಮೀನು ಕೊಟ್ಟಿರ್ಬೇಕು MLAಗೆ, ಅದಕ್ಕೆ ಒಂದು ಸೀಟಿ ಪೀಸ್ ತಗೊಂಡಾಡ್ರ. ಹೇಳೋರು ಬಹಳಷ್ಟು ಜನ ಇರ್ತಾರೆ. ನೀವ್ ಹೇಳಿದ್ರೆ ಯಾರು ಇದು ಕೇಳಲ್ಲ. ಜನಗಳ ಅಪೇಕ್ಷೆ ಮೇರೆಗೆ ಇವತ್ತು ಆಗ್ಬೇಕು. ನೀವು ಜನಗಳು ಹಳ್ಳಿಯಲ್ಲಿ ಕೇಳಬೇಕು, ನಮ್ಗೆ ಇಂಥವ್ರು ಬೇಕು ಅಂತ ಹೇಳಿ. ರಾಜಕಾರಣ ಕೆಟ್ಟದ್ದಲ್ಲ, ರಾಜಕಾರಣಿಗಳು ಕೆಟ್ಟವರವ್ರೆ. ರಾಜಕಾರಣ ದೇಶದ ಚಿತ್ರವನ್ನು ಬದಲಾವಣೆ ಮಾಡ್ತಕ್ಕಂಥ ನಾಯಕತ್ವ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವ. ಅಮೆರಿಕದ ಟ್ರಂಪ್ ಕೂಡ ಅಲ್ಲಾಡ್ತಾನೆ. 50% ಟ್ಯಾಕ್ಸ್ ಭಾರತಕ್ಕೆ. ಮೋದಿಯವರು ಏನನ್ನ ಮಾತಾಡಿದ್ರ? ಏನೂ ಮಾತಾಡಲಿಲ್ಲ. ಯುರೋಪ್ ಕಂಟ್ರಿಗಳ ಜೊತೆ ಒಪ್ಪಂದ ಮಾಡ್ಕೊಂಡ್ಬಿಟ್ರು ಸೈಲೆಂಟ್ ಆಗಿ, ನೀನ್ ಬೇಡ ಬಿಡ ಅಂತ. ನೆಕ್ಸ್ಟ್ ಡೇನೆ ಫೋನ್ ಮಾಡ್ದ ಟ್ರಂಪ್, ಮೋದಿಜಿ ಏನ್ ತಪ್ಪು ತಿಳ್ಕೊಂಬೇಡ, ಅದೇನೋ ಮಾಡ್ಕೊಂಡ್ಬಿಟ್ಟಿದ್ಯಾ, ನೀನ್ ಟ್ಯಾಕ್ಸ್ ಕಮ್ಮಿ ಮಾಡ್ತೀನಿ ನಿನಗೆ. 18% 50% ಇಂದ 18% ಟ್ಯಾಕ್ಸ್ ಕಮ್ಮಿ ಮಾಡಿದ್ರು. ಅಮೆರಿಕದಿಂದ ಬರ್ತಕ್ಕಂಥ ಕೆಲವಕ್ಕೆ 0% ನಾವು ಮಾಡಿದ್ವಿ. ಅದರಲ್ಲೂ ಕೃಷಿ ಮತ್ತು ಹೈನುಗಾರಿಕೆಗಿಲ್ಲ, ಗೊತ್ತಿರಲಿ. ಈ ಕಾಂಗ್ರೆಸ್ ರಾಹುಲ್ ಗಾಂಧಿ ಆಗಲೇ ಬುಕ್ ಇಟ್ಕೊಂಡು ಓಡಾಡ್ತಾನೆ, ರೈತರಿಗೆ ಇದಾಗ್ಬಿಡ್ತದೆ ಅಂತೇಳಿ. ಅಮೆರಿಕದಿಂದ ಏನೇನು ಬರ್ತದೆ ವಸ್ತುಗಳು ಟ್ಯಾಕ್ಸ್ ಇರಲ್ಲ ಅಂದ್ರೆ ನಮ್ಗೆ ರೇಟ್ ಅರ್ಧಕ್ಕರ್ಧ ರೇಟ್ ಸಿಗ್ತದೆ. ಇವತ್ತು ಯುರೋಪ್ ಜೊತೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದಗಳಲ್ಲಿ ನೀನು ಮರ್ಸಿಡೀಸ್ ಬೆಂಜು ಇಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲಿ ನೆಕ್ಸ್ಟ್ ತಗೊಂತೀರ ನೀವು. ಆಗಲೇ ಸಂದೀಪ್ ಹೇಳಿ ಸರಿಯಾಗೈತೆ. ಯಲಹಂಕ ಕಲಾಸು, ದೇವನಹಳ್ಳಿ ಜಮೀನ್ ಕಲಾಸು. ನೆಕ್ಸ್ಟ್ ಕಂಡು ಬಿದ್ದಿರೋದು ಎಲ್ಲಿ ಗೊತ್ತಾ? ಚಿಕ್ಕಬಳ್ಳಾಪುರನೇ. ಅಲ್ಲಿ ಕೂಡ ಜಮೀನು ಕಳ್ಕೊಂಡ್ರೆ ಇಲ್ಲಿ ತಗೊಂತವ್ರೆ. ಇಲ್ಲೂ ಎಲ್ಲ ಮೇನ್ ರೋಡಲ್ಲಿ 50 ಲಕ್ಷ ಆಯ್ತಾ ಸಂದೀಪು? ನೋಡಪ್ಪ, ಅಲ್ಲೇ ಇದ್ಬಿಟ್ರು 5 ಕೋಟಿ ಅಂತ ಎದ್ರು. ನಾವು ಈ ಕಡೆ ಬರಲ್ಲ ಬಿಡ್ರಪ್ಪ, ಯಾಕೆ ಬೇಕು ನಮ್ಗೆ? ನಾವ್ ಎಲೆಕ್ಷನ್ಗೆ ಏನಿದ್ರು ಬರ್ತೀವಿ, ಜಮೀನ್ ಸವಾಸ ಬೇಡ. ನಮ್ ತಾಯಿ ಊರು ಸೊಪ್ಪಳ್ಳಿ, ನಮ್ ತಾಯಿ ಊರು ಸೊಪ್ಪಳ್ಳಿ. ನಮ್ ತಾಯಿ ನೆನಪುಗೋಸ್ಕರ ಮಂಚೇನಹಳ್ಳಿಯಲ್ಲಿ ಒಂದ್ ಸ್ವಲ್ಪ ಜಮೀನ್ ತಗೊಂಡಿದ್ದೀನಿ, ಆರೋಡಿ ಹತ್ರ ಒಂದ್ ಸ್ವಲ್ಪ ಜಮೀನ್ ತಗೊಂಡಿದ್ದೀನಿ.
ಆದ್ರೆ ನಮ್ಮ ತಾಯಿ ತೀರೋದ್ರು. ನನ್ನ ಸೊಪ್ಪಳ್ಳಿ ನನ್ನ ಸಂಬಂಧಿಕರೆಲ್ಲ ಬಂದವ್ರೆ. ಬಹಳಷ್ಟು ಜನ ಇಲ್ಲಿ ಬಂಡಿರಾಮನಹಳ್ಳಿ, ಮಂಚೇನಹಳ್ಳಿ, ರಾಯನಕಲ್ಲು ಈ ಕಡೆ ಎಲ್ಲ ಬಹಳಷ್ಟು ಬಂಧುಗಳವ್ರೆ. ಸುಧಾಕರ್ ಅವರು ಬೈ ಎಲೆಕ್ಷನ್ ನಿಂತ್ಕೊಂಡಾಗ ಆ ಭಾಗದಲ್ಲಿ ನಾನು ಕ್ಯಾನ್ವಾಸ್ ನಮ್ಮ ಹುಡುಗನೆಲ್ಲ ಕರ್ಕೊಂಡು ಬಂದಿದ್ದೆ. ನಾನು ತುಂಬಾ ಚೆನ್ನಾಗಿ ನಮಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ರು. ನಮಗಂತೂ ಹಿಂದೆ ಮುಂದೆ ಗೊತ್ತಿಲ್ಲ, ಒಳಗಡೆ ಸ್ವಾರ್ಥ ಇಲ್ಲ, ಏನಿದೆಯೋ ಅದನ್ನ ಕಕ್ಕು ಬಿಡ್ತೀವಿ. ಸಂದೀಪ್ ಸ್ವಲ್ಪ ಹಂಗೇನೆ, ಒಂದೊಂದ್ಸರಿ ನಿಷ್ಠೂರ ಆಗ್ತೀವೇನೋ, ಆದ್ರೂ ಕೂಡ ಅಂತವ್ರನ್ನ ನಂಬಬೇಕು, ನೇರವಾಗಿ ಮಾತಾಡೋಂಥವ್ರು ನಂಬಬೇಕು. ಒಳಗಡೆ ವಿಷ ಇಟ್ಕೊಂಡು ಮೇಲ್ಗಡೆ ಬೆಣ್ಣೆ ಮಾತಾಡೋಂಥವ್ರು ನಂಬಕ್ ಹೋಗಬಾರ್ದು. ಈ ಜನಗಳಿಗೆ ಅರಿವು ಬರಂಗ್ ಮಾಡಬೇಕು. ಈ ಜನನ ಹಂಗೆ ಸಂದೀಪನ್ನ ಕಂಬಡಿಸ್ತಾನೂ ತೀಸ್ಕೊಂಡಮು, ಹಿಂಗೋಗ್ರಿಸ್ತಾನೂ ತೀಸ್ಕೊಂಡಮ್, ಹಂಗಲ್ಲ. ಇವ್ರ ದಿಗ್ರನ ತಗೊಳ್ರಿ, ಆದ್ರೆ ನಿಮಗೆ ಸೇವೆ ಮಾಡುವಂತವ್ರನ್ನ ಆಯ್ಕೆ ಮಾಡ್ಕೊಬೇಕು. ಯಾರನ್ನ ಇದ್ಕೊಳ್ಳಿ, ನಿನ್ನ ಮನೆ ಮಗ, ಸ್ವಂತ ಮಗ, ಅವನ ಎಲೆಕ್ಷನ್ ಗೆದ್ರೆ ನಮ್ಮ ಕ್ಷೇತ್ರಕ್ಕೆ ಮಾರಕ ಅಂದ್ರೆ ಅವ್ನು ಓಟ್ ಹಾಕ್ಬೇಡ್ರಿ, ಅವ್ನ ವಿರುದ್ಧ ನಿಂತ್ಕೊಳ್ರಿ ನೀವು. ಯಾಕಂದ್ರೆ ನಿಮ್ ಮನೆಗೊಂದಕ್ಕಲ್ಲ, ಇಡೀ ಊರಿಗೆ ನಿನ್ನ ಕುಟುಂಬದ ಮಾನ ಮರ್ಯಾದೆ ಹರಾಜಾಕ್ ಹೋಗ್ಬಿಡ್ತಾರೆ. ಖಂಡಿತವಾಗೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಎತ್ತಿನ ಹೊಳೆ ಅದೇನೋ 2027 ನೀರು ಕೊಡ್ತೀನಿ ಅಂತಾನೆ ಅವ್ರೆ. ನಾವಂತೂ ಬಕೆಟ್ ಹಿಡ್ಕೊಂಡು ಕಾಯ್ತಾನೆ ಇದೀವಿ 10 ವರ್ಷದಿಂದ. ಹಿಂದೆ ವೀರಪ್ಪ ಮೊಯ್ಲಿ ಇದ್ದರು, ಎತ್ತಿನ ಹೊಳೆ ನೀರು, ಚಿಕ್ಕಬಳ್ಳಾಪುರ ಕೆರೆ ಜಲ ಜಲ, ಹೆಸರುಘಟ್ಟ ಕೆರೆ ಜಲ ಜಲ ಅಂದ್ರು, ಜಲನೂ ಇಲ್ಲ, ಬರೀ ಮಲ ತುಂಬ್ಕೊಂಡು ಕುಂತೈತೆ ಇಲ್ಲಿ, ಕೊಳಚೆ ನೀರು ಬಂದು ಕುತ್ಕೊಂಡೈತೆ ಇಲ್ಲೆಲ್ಲ ಕೂಡ. 17,000 ಕೋಟಿ ಖರ್ಚು ಮಾಡವ್ರೆ. ನಿಮ್ಗೇನಾದ್ರೂ ನದಿ ನೀರು ಸಿಕ್ಬಿಟ್ರೆ ನಿಮ್ ಚಿಕ್ಕಬಳ್ಳಾಪುರ ಹಿಡಿಯಕ್ಕಾಗಲ್ಲ, ಹಿಡಿಯಕ್ಕಾಗೋದಿಲ್ಲ ನಿಮ್ಗೆ. ಭೂಮಿ ಮೇಲೆ 5 ಹೇಳಿದ್ರಲ್ಲ 10 ಆಗ್ತದೆ. ಆದ್ರೆ ಯಾರೋ ದುಡ್ಡು ಮಾಡ್ಕೊಂಡ್ಬಂದು ಎಲೆಕ್ಷನ್ ದಿನ ಮಾತ್ರ ಖರ್ಚು ಮಾಡಿದ್ರೆ ಆ 1 ತಿಂಗಳು ಅಷ್ಟೇ ನೀವು ಸುಖ ಪಡುವಂಥದ್ದು. ಇನ್ನು 5 ವರ್ಷ ನೀವು ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ನಾನು ಕೂಡ ಇಂಥ ಒಬ್ಬ ಯುವಕರಿಗೆ ಖಂಡಿತವಾಗಿ ಕೂಡ ನಮ್ಮ ಲೋಕಸಭಾ ಸದಸ್ಯರ ಜೊತೆಯಲ್ಲೂ ಮಾತಾಡ್ತೀನಿ, ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆಯಲ್ಲೂ ಮಾತಾಡ್ತೀನಿ. ಯಾಕಂದ್ರೆ ಅವರೆಲ್ಲ ಆಶೀರ್ವಾದ ಬೇಕಾಗ್ತದೆ. ನಮ್ಮ JDS ವರಿಷ್ಠರ ಜೊತೆಯಲ್ಲೂ ಮಾತಾಡ್ತೀನಿ. ಇಂಥ ಯುವಕರನ್ನ ಬೆಳೆಸಿ ಮುಂದೆ ನಮ್ಮ ಜೊತೆಯಲ್ಲಿ ವಿಧಾನಸೌಧಗೆ ಕಳಿಸುವಂತ ಕೆಲಸವನ್ನ ಮಾಡಲಿ ಅಂತ ಹೇಳಿ, ಯಾಕಂದ್ರೆ ಹೈಕಮಾಂಡ್ ತೀರ್ಮಾನ ಅದು, ನಾನು ಏನು ಹೇಳಿದ್ರು ಕೂಡ ಆಗ್ಲಿ ಅಂತಕ್ಕಂಥ ನನ್ನ ಒಂದು ಭರವಸೆಯನ್ನು ಕೊಟ್ಟು, ಗ್ರಾಂಟ್ ಮಾತ್ರ ಕೊಡಲ್ಲ ನಾನು, ಯಲಾಂಕಕ್ಕೆ ಬೇಕು. ಯಾಕಂದ್ರೆ ನನಗಲ್ಲಿ ಓಟ್ ಹಾಕೋರಲ್ಲ ಜನ, ಅಂದ್ರೆ ಒಂದು 75% ಅಲ್ಲಿ ನೋಡ್ಲೇಬೇಕು. ಯಾವತ್ತೂ ಅಷ್ಟೇ ಓಟ್ ಹಾಕದ ಜನಕ್ಕೆ ದ್ರೋಹ ಮಾಡಬಾರ್ದು. ಅವ್ರು ಏನೇ ತಗೊಳ್ಳಿ, ಏನೇ ಮಾಡ್ಲಿ, ಅವ್ರಿಗೆ ಅನ್ಸೋದು ಇವನು ಬಂದ್ರೆ ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾನೆ, ಓದೋರ್ ಕಷ್ಟ ಎಲ್ಲ ನಿವಾರಣೆ ಮಾಡಕ್ ಆಗ್ತದ? ಆಗಲ್ಲ. ಬಂದವ್ರನ್ನ ಮಾತಾಡಿಸ್ಬೇಕಲ್ಲ. ಬೆಳಗ್ಗೆ 6 ಗಂಟೆಗೆ ಮನೆ ಹತ್ರ ಬಂದಿರ್ತಾರೆ, ನಾನು 10 ಗಂಟೆಗೆ ಬಂದ್ರೆ ಅವನಿಗೆ ತಿಂಡಿ ಇಲ್ಲ, ಕಾಫಿ ಇಲ್ಲ, ನೀರಿಲ್ಲ, ನೋಡೋರಿಲ್ಲ ಅಂದ್ರೆ ಶಾಪ ಆಗ್ತಾ ಇರ್ತಾರೆ. ಜನಗಳ ಜೊತೆಲಿ ಕೂತ್ಕೊಬೇಕು. ಆ ಕೊನೆಯಲ್ಲಿರ್ತಕ್ಕಂಥ ಬಡವ ನೋಟು ಒಂದೇ, ಶ್ರೀಮಂತ ನೋಟು ಒಂದೇನೆ. ಅವರಿಂದ ನಾವು ಗೆದ್ದಿರೋಂಥವ್ರು. 10 ಕೆಲಸದಲ್ಲಿ 5 ಕೆಲಸ ಆದ್ರೂ ಮಾಡ್ಬೇಕು. ಇನ್ನು 5 ಆಗಲ್ಲ. ಅವ್ನು ಹೇಳ್ತಾನೆ, ಅಣ್ಣ ನಂದ್ಕೊಂಡು ಅಡ್ಡ ಮುಂದೆ ನಾಕ್ ಪಕ್ಕಕ್ಕೆ ಪೆಟ್ಟು ಅಂದ್ರೆ ಅದಾಗಲ್ಲ. ಸೂಸ್ತ ಫೋನ್ ಹೇಳ್ಬೇಕು, ಸಮಾಧಾನ ಬೈಬಾರ್ದು ಅವನಿಗೆ. ಆಯ್ತು ಪ್ರಯತ್ನ ಮಾಡೋಣ ಅನ್ಬೇಕು, ಆಗಲ್ಲ ಅದು. ಆದ್ರೆ ಆಗೋ ಕೆಲಸ ನಾವು ಮಾಡ್ಬೇಕಲ್ವಾ? ಆವಾಗ ಜನ ನಿನ್ಗೆ 5 ಸರಿ ಅಲ್ಲ, ನೀನ್ ಹೋಗೋದೇ ಬೇಡ, ಜನನೇ ನಿಮ್ಮನ್ನ ಗೆಲ್ಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ತರ ಕೆಲಸವನ್ನು ಮಾಡಬೇಕು. ಆ ಗುಣಲಕ್ಷಣಗಳು ಸಂದೀಪ್ ರೆಡ್ಡಿ ಹತ್ರ ಐತೆ. ನನ್ನ ಮಗ ಅಲೋಕು ಕೂಡ ಅಷ್ಟೇ, ಟ್ರೈ ಮಾಡೋಣ ಪಾಪ ಎಂಪಿಗೆ ಅಂದ್ರೆ, ಬೇಡ ಮಗನೇ, ಎಲೆಕ್ಷನ್ ಬಹಳ ಕಷ್ಟ, ಎಲೆಕ್ಷನ್ ಗೆಲ್ಬಹುದು, ಗೆದ್ದಾದ ಮೇಲೆ ಜನಗಳ ಪ್ರೀತಿ ವಿಶ್ವಾಸ ಇಳಿಸ್ಕೊಳ್ಳೋದು ಬಹಳ ಕಠಿಣವಾದಂತ ಕೆಲಸ. ನೀನು ಒಂದ್ಸರಿ MP ಆಗಂಗಿಲ್ಲ, ಗೆದ್ರೆ ನಿರಂತರವಾಗಿ ಆಗ್ಬೇಕು. ಆತರ. ಯಾಕಂದ್ರೆ ಇದು 3ನೇ ಸರಿ ಬಿಜೆಪಿ ಕೈ ಹಿಡಿದಂತ ಕ್ಷೇತ್ರ ಇದು. 3ನೇ ಸರಿ. ಒಂದ್ಸರಿ ಮುನಿಯಪ್ಪಣ್ಣ ಕುಮಾರಸ್ವಾಮಿನ ನಮ್ಮ ಬಚ್ಚೇಗೌಡನ ಸೋಲ್ಸ್ಬಿಟ್ರು, ನಿಲ್ಲಿಸ್ಬಿಟ್ಟು ನೀವು, ಇಲ್ಲಾಂದ್ರೆ ಬಚ್ಚೇಗೌಡರು ಅವಾಗಲೇ ಗೆದ್ದಿರೋರು. ಬಚ್ಚೇಗೌಡರು ನಾವು JDS ಕ್ಯಾಂಡಿಡೇಟ್ ಇದ್ದಾಗೂ 76,000 ಲೀಡ್ ಕೊಟ್ವಿ. ಕಳಿಸರಿ ದೊಡ್ಡ ಮನುಷ್ಯ ಅವರು, ಪಾಪ ಏನೇ ಇಲ್ಲಿ ಒಬ್ಬ ಹಿರಿಯರು ವಯಸ್ಸಾಗಿರುವಂತವ್ರು. ಗೆದ್ದ ತಕ್ಷಣ ನಾನು ಮನೆಯಲ್ಲಿದ್ದೆ, ರಿಸಲ್ಟ್ಗೆ ಬಂದಿಲ್ಲ ಚಿಕ್ಕಬಳ್ಳಾಪುರಕ್ಕೆ. ನಾನು ಯಾವತ್ತೂ ಕೌಂಟಿಂಗ್ ಬರಲ್ಲ. ಫೋನ್ ಮಾಡಿದ್ರು, ವಿಶ್ವನಾಥ್ ಗೆದ್ದಿದ್ಯಪ್ಪ, ನೀವೆಲ್ಲ ಋಣ ತೀರ್ಸಕ್ಕಾಗಲ್ಲ, ಅರ್ಧಕ್ಕಿಂತ ಜಾಸ್ತಿ ನೀವೆಲ್ಲ ಕೊಟ್ಟಿದ್ದೀರಾ, ನಾನು ಹಾರ ಹಾಕ್ಬೇಕು ಅಂದ್ರು. ನಾವು ಮನೆಗೆ ಹೋಗಿ ಅಕ್ಕ ಎಲ್ಲ ಕಾಯ್ತಾ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟು ನಾಳೆ ಬಂದ್ರು. ಇಲ್ಲ ಅಂದ್ರೆ ಸೀದಾ ಮನೆಗೆ ಬಂದ್ರು. ಸೀದಾ ಮನೆಗೆ ಬಂದು ಹಾರ ಹಾಕೋದ್ರು. ನಾನು ಅವ್ರನ್ನ ಯಾವತ್ತೂ ಗ್ರಾಂಟ್ ಕೇಳಲಿಲ್ಲ, ನಾನು ಕೆಲಸ ಮಾಡ್ಕೊಡು ಅಂತ ಹೇಳಿಲ್ಲ. ಬೇಕಾಗಿಲ್ಲ, ನಮ್ಮ MP ಗೆದ್ದವ್ರೆ. ನನಗಾಗಬೇಕಾಗಿರೋದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ಕೈ ಬಲಪಡಿಸು ನೀನು.
ಉಳಿಕೆಯನ್ನು ಗ್ರಾಮ ಪಂಚಾಯತಿಯಲ್ಲೋ MLAನೋ ಏನೋ ಮಾಡ್ಕೊಂತೀವಿ, ನೀನು ಬರೋ ಅನುದಾನ ಆದ್ರೆ ಕೊಡು, ಇಲ್ಲ ಅಂದ್ರೆ ನೀನು ಹೊಸಕೋಟೆ ಚಿಕ್ಕಬಳ್ಳಾಪುರ ಕಡೆ ಕೊಡು, ನನಗೆ ಯಲಹಂಕ ₹1 ಕೊಡಬೇಡ ಅಂತ ಹೇಳಿದೆ. ಇವತ್ತು ನಮ್ಮ ಲೋಕಸಭಾ ಸದಸ್ಯರು ಕೇಳಿದ್ರು, ವಿಶ್ವಣ್ಣ ಏನಣ್ಣ ನಿಮ್ಗೆ ಏನಣ್ಣ ಬಸ್ ಸ್ಟ್ಯಾಂಡ್ ಬೇಕಂದ್ರು. ಅಣ್ಣ ನೀನ್ ಚಿಕ್ಕಬಳ್ಳಾಪುರ ಆ ಕಡೆ ನೋಡ್ಕೋ, ನಾನು MLA ಇದ್ದೀನಿ, ನಾನು ಸುಧಾರಿಸ್ಕೊಂತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಎಲ್ಲಿ ನಮ್ಮ ಕಾರ್ಯಕರ್ತರು ಕೇಳ್ತಾರ ಅಲ್ಲಿ ಕೊಡ್ರಿ ಅಂತಾನು ಕೂಡ ಹೇಳಿದೆ. ನಾನು ಅವ್ರಿಗೆ ಒತ್ತಾಯನೂ ಮಾಡಕ್ಕೂ ಹೋಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಸನ್ಮಾನ್ಯ ಸುಧಾಕರ್ ಅವರ ಆಶೀರ್ವಾದ ಕೂಡ ಇರಬೇಕಾಗ್ತದೆ. ಸೊ ಅವ್ರನ್ನು ಕೂಡ ಮನವೊಲಿಸಿ ಮಾಡುವಂತ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಕ್ಕಾಗಲ್ಲ ಸಂದೀಪ್. ಎಲೆಕ್ಷನ್ ಟೈಮಲ್ಲಿ ಜನ ಸೇರ್ತಾರೆ, ಮಿಕ್ಕಿ ಟೈಮಲ್ಲಿ ಹಿಂಗ್ ಬಾ ಅಂದ್ರೆ ಬರೋಲ್ಲ, 100% ಬರೋಲ್ಲ. ನೀನ್ ಕಂಬಳಿ ಕೊಡ್ತೀನಿ ಅಂದ್ರೆ ಬರಲ್ಲ ರೇ. ಏನ ಕಂಬಳಿ ₹500 ನಾದೇ ಇರಲಿಲ್ಲ. ಈಗ ಯಾರು ದುಡ್ಡು ಕಡಿಮೆ ಇರೋದೇನಿಲ್ಲ. ಎಣ್ಣೆ 30% ಜಾಸ್ತಿ ಆದ್ರೂ ಕ್ವಾರ್ಟರ್ ಕಮ್ಮಿ ಮಾಡೋರು ಯಾರನ್ನ ಅವ್ರ ಕೇಳಿಲ್ಲ, ಕೆಲವರು ಅವ್ರೆ ಓಡಾಡ್ತಾವ್ರೆ ಈಗಲೇ ಬೆಳಗ್ಗೆ ಹಾಕೊಂಡು. 30% ರೇಟ್ ಜಾಸ್ತಿ ಆಗುತ್ತೆ. ದಿನ ಒಂದು ₹130, ₹150 ಖರ್ಚು ಮಾಡ್ತಾನೆ. ಹೌದಾ ಇಲ್ವೋ? ಮಟನ್ ರೇಟ್ ₹800 ಐತೆ. ವಾರಕ್ಕೊಂದ್ಸರಿ ತಿನ್ಲೇಬೇಕಾನೆ ನಾವು, ಅಭ್ಯಾಸ ಆಗ್ಬಿಟ್ಟೈತೆ. ಮೊದ್ಲೆಲ್ಲ ವರ್ಷಕ್ಕೆ 2 ಸರಿ, ಯುಗಾದಿಗೊಂದು ಮಾರನಾಮಿಗೊಂದು. ಅದೇನು ಒಂದು ಕೋಳಿ ಕುಯ್ದು 10 ಜನಕ್ಕೆ ಹಾಕೋರು ನಮ್ಮ ಅಮ್ಮನವರು. ಅವಾಗ ಇದ್ರೆ ಅಲ್ವ ಹಾಕಕ್ಕೆ ಖರ್ಚು ಮಾಡ್ತೀವಿ ನಾವು. ಈಗೆಲ್ಲ ಕೂಡ ಯಾರು ಹಿಂಗ್ ಬಹಳ ಕಡಿಮೆನೆ, ಹಿಂಗನ್ನೋರೇ ಜಾಸ್ತಿ ಅವ್ರೆ ಅದ್ಲ ಕಡೆಗೆ. ಆರ್ಥಿಕ ಇವತ್ತು ನಮ್ದು ಪ್ರಪಂಚದಲ್ಲಿ 4ನೇ ಆರ್ಥಿಕವಾದಂತ ಬಲಿಷ್ಠ ರಾಷ್ಟ್ರ ನಮ್ದು. ಗೊತ್ತಿರ್ಲಿ, ನಮ್ಮ ಹೆಣ್ಮಕ್ಳ ಹತ್ರ ದುಡ್ಡಿಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಹತ್ರ ಯಾಮಾರಿಸ್ತಾರೆ ಗಂಡಂದ್ರಿಗೆ, ದುಡ್ಡಿಲ್ಲದ್ ನಮ್ಮ ಹತ್ರ ಇಲ್ಲ ಅಂತೇಳಿ. ಕಷ್ಟ ಕಾಲದಲ್ಲಿ ಕೇಳಿದ್ರೆ ಎಲ್ಲೋ ಡಬ್ಬಿಯಲ್ಲಿ ಇಕ್ಕಿರ್ತಾರೆ, ಅದು ಯಾವ ಕಳ್ಳನಿಗೂ ಗೊತ್ತಾಗಲ್ಲ, ನಿಮ್ಗೂ ಗೊತ್ತಾಗಲ್ಲ. ₹1000 ₹2000 ತಗೊಂಡು ಕೊಡ್ತಾರೆ, ಮತ್ತೆ ವಾಪಸ್ ಕೊಡಬೇಕು. ಪಾಪ ಅವ್ರಿಗೆ ₹2000 ಕೊಟ್ಟವ್ರೆ ಸರ್ಕಾರ ಗ್ಯಾರಂಟಿ 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 ಅಂತಾರೆ. ₹2000 ಕೊಡೋದು ಕೊಟ್ಬಿಟ್ಟು ಅವ್ರಿಗೆ ಎಣ್ಣೆ ರೇಟ್ ಜಾಸ್ತಿ, ಹಾಲ್ ರೇಟ್ ಜಾಸ್ತಿ, ತುಪ್ಪದ ರೇಟ್ ಜಾಸ್ತಿ, ಬೆಣ್ಣೆ ರೇಟ್ ಜಾಸ್ತಿ, ಎಲೆಕ್ಟ್ರಿಕಲ್ ಬಿಲ್ ರೇಟ್ ಜಾಸ್ತಿ, ಮೆಟ್ರೋ ಜಾಸ್ತಿ, ಬಸ್ ಚಾರ್ಜು ಜಾಸ್ತಿ, ಸ್ಟಾಂಪ್ ಡ್ಯೂಟಿ ಜಾಸ್ತಿ, ಜಮೀನ್ ಬೆಲೆನೂ ಜಾಸ್ತಿ, ಎಲ್ಲ ಜಾಸ್ತಿ. 2000 ಕೊಟ್ಟು ತಿಂಗಳಿಗೆ 10,000 ನಮ್ಗೆ ರೇಟ್ ಜಾಸ್ತಿ ಮಾಡಿದ್ದೀವಿ. ಇದು ಅರ್ಥನೇ ಆಗಲ್ಲ. ಆ ಬರೋದು ನೋಡ್ತಾವ್ರೆ, ಗೊತ್ತಿಲ್ಲದಂಗೆ ಹೋಗೋದು ನಮ್ಗೆ ಗೊತ್ತಾಗ್ತಾನೆ ಇಲ್ಲ, ಎಲ್ಲಿ ಹರ್ಕೊಂಡು ಹೋಗ್ತದೆ ಅಂತೇಳಿ. ರಾಜಕೀಯವಾಗಿ ನೀವು ಬಹಳ ಹುಷಾರಾಗಿರ್ಬೇಕು. ಓಟ್ ಹಾಕೋದಕ್ಕೆ ಮೊದಲು 2 ಸರಿ ಯೋಚನೆ ಮಾಡಬೇಕು. ಏನ್ ನಿಮ್ ಮಗಳನ್ನ ಯಾರಿಗಾದ್ರೆ ರೋಡಲ್ಲಿ ಹೋಗೋರಿಗೆಲ್ಲ ಕೊಟ್ಬಿಡ್ತಾರಾ? ಹೆಂಡತಿ ಗಂಡ ಮಕ್ಕಳು ಎಲ್ಲ ಸೇರಿ ಹುಡುಗನ್ ನೋಡ್ತಾರೆ. ಹುಡುಗನು ಎಲ್ಲಿ ಯಾವ್ದಾನ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಕ್ಕೆ ಹೋಗೋಣ, ಸಂಬಳ ಎಷ್ಟು ತರ್ತಾನೆ, ಕೆಲಸ ಬಿಟ್ರೆ ದಾಬಾ ಕಡೆ ನುಗ್ತಾನ, ಸೀದಾ ಮನೆ ಕಡೆ ಬರ್ತಾನ, ಇವೆಲ್ಲ ವಿಚಾರಿಸಿ ಆ ಹುಡುಗ ಒಳ್ಳೇನು ಅಂದ್ರೆ ಹೆಣ್ಣು ಕೊಡ್ತೀವಿ ನಾವು. ಮದುವೆ ಎಲ್ಲ ಆಗ್ಬೇಕು ಯೋಚನೆ ಮಾಡ್ತೀವಿ. ಅಡಿಗೆಯವ್ರಿಗೆ ಯಾರು ಹೇಳ್ಬೇಕು? ಯಾಕಂದ್ರೆ ನನ್ನ ಮನೆ ಮಗಳು ಇನ್ನೊಂದು ಮನೆ ಕೊಡ್ತಾ ಇದ್ದೀನಿ, ಅಲ್ಲಿ ಚೆನ್ನಾಗಿರ್ಬೇಕು ಅಂತೇಳಿ. 5 ವರ್ಷ ಇಡೀ ನಿಮ್ ಕ್ಷೇತ್ರದವನ್ನ ಒಬ್ರ ಕೈಲಿ ಕೊಡ್ಬೇಕಾದ್ರೆ ಯಾರ ಕೈಲಿ ಕೊಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ಲ ನೀವು. 8.5 ವರ್ಷದಿಂದ ಟ್ರಸ್ಟ್ ಅಲ್ಲಿ ಜನರ ಕೆಲಸವನ್ನು ಮಾಡ್ಕೊಂಡು ಏನು ಅಪೇಕ್ಷೆ ಇಲ್ಲದ ಮಾಡಿದಂತವ್ರನ್ನ ತಗೊಂಡ್ಬಂದ್ರೆ ನಾಳೆ ಇದರ 20 ಪಟ್ಟು ಕೆಲಸ ಆಗ್ತದೆ. ರೋಡ್ ಕೆಲಸ ಆಗ್ತವೆ, ಬೇರೆ ಬೇರೆ ಆಗ್ತವೆ. ನೋಡೋಣ, ನಮ್ಮ ಇದೇ ಆಶೀರ್ವಾದ ಸಿಗ್ಲಿ ಅಂತೇಳಿ ನಾನು ನಂದೀಶ್ವರನನ್ನ ಎಲ್ಲವನ್ನು ಕೇಳ್ತೀನಿ. ನಾನು ಮಾತಾಡಿದ್ ಫಸ್ಟ್ ಟೈಮ್ ನೋಡಿದ್ದು. ಯಾಕಂದ್ರೆ ಇಲ್ಲಿ ವಿಶ್ವವಿಖ್ಯಾತ ಇಂಜಿನಿಯರ್ ವಿಶ್ವೇಶ್ವರಯ್ಯನವರು ಉಳಿದು ಯಾರು ಕಡಿಮೆ ಇಲ್ಲ, ಚೆನ್ನಾಗೆ ಮಾತಾಡ್ತಾರೆ. ಬರೀ ಮಾತಾಡೋದೇ ಆಗ್ಬಾರ್ದು, ಕೆಲಸ ಮಾಡೋದು ಆಗ್ಬೇಕು. ಬುದ್ಧಿವಂತ ಯುವಕ, ಸ್ಪಂದಿಸ್ತಾನೆ, ನಯ ವಿನಯ ಎಲ್ಲ ಇರ್ತಕ್ಕಂಥ ಇವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಮುಂದೆ ಬಂದ ನಿಮ್ ತಲೆ ತಿಂತೀನಿ ಜಾಸ್ತಿ. ಇವತ್ತು ಜಾಸ್ತಿ ಮಾತಾಡಕ್ ಹೋಗಲ್ಲ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಇದು ನಮ್ಮೂರು, ನಮ್ಮ ಅಮ್ಮನೂರು. ಚಿಕ್ಕಬಳ್ಳಾಪುರದಲ್ಲಿ ನಾಳೆ ನಮ್ದೇನಾದ್ರೂ ಸರ್ಕಾರ ಬರ್ತದೆ, ಇನ್ನು 2 ವರ್ಷಕ್ಕೆ ಬದಲಾವಣೆ ಆಗ್ತದೆ. ಬಂದಾಗ ನಾನೇನೋ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಂತ್ರಿ ಆದ್ರೆ, ಯಾವ ಮಂತ್ರಿ ಅಂತ ಕೇಳಿಲ್ಲಲ್ಲ, ಅಬಕಾರಿ ಆದ್ರೆ ಏನ್ ಮಾಡ್ಲಿ? ಅಬಕಾರಿ ಮಂತ್ರಿ ಆದ್ರೆ ಏನ್ ತಂದ್ಕೊಡ್ಲಿ? ಊರ್ಗೊಂದು ಬಾರ್ ಕೊಡ್ಬೇಕು ಅಷ್ಟೇ. ಅದ್ಲ ಕಡೆಗೆ ಕೊಟ್ಟರು ತಗೊಳ್ಳಲ್ಲ. ನಾನು ಜನಗಳ ಸೇವೆ ಮಾಡ್ತಕ್ಕಂಥ ಒಂದು ಒಳ್ಳೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ತೀನಿ. BDA ಚೇರ್ಮನ್ ಆದಾಗ BDAಗೆ ಹೆಸರು ತಂದೆ. TTD ಬೋರ್ಡ್ ಮೆಂಬರ್ ಮಾಡಿದ್ರು. TTD ಬೋರ್ಡ್ ಮೆಂಬರ್ ಹೆಂಗ್ ಕೆಲಸ ಮಾಡಬೇಕು ಅನ್ನೋದು ತೋರಿಸಿದ್ವಿ. ನಿಮ್ಮೂರನ್ನು ಒಂದು ಜನ ಕರ್ಕೊಂಡು ಹೋಗಿದೆ, ಎಲ್ಲ ಕರ್ಕೊಂಡು ಹೋದ್ವಿ. ಈಗ ಹೋಗ್ಲಿ ದರ್ಶನಕ್ಕೆ. ಇಲ್ಲ ಅಂದ್ರೆ ನಾನು ಎಲ್ಲಿದ್ದೀನೋ ಆ ಹುದ್ದೆಗೆ ನಾನು ನ್ಯಾಯ ಕೊಟ್ಟಿದ್ದೀನಿ. ನಾಳೆ ದೊಡ್ಡವರ ಆಶೀರ್ವಾದ ಸಿಗ್ತಾ ನಾನು ಯಾವತ್ತೂ ಆಸೆ ಪಟ್ಟೋನಲ್ಲ. ಕೊಟ್ಟಾಗ ಖಂಡಿತವಾಗಿ ಕೂಡ ಚಿಕ್ಕಬಳ್ಳಾಪುರಕ್ಕೂ ನನ್ನ ಕಣ್ಣು, ಒಳ್ಳೆ ಕಣ್ಣು ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ನಿಷ್ಕಲ್ಮಶ ಮನಸ್ಸನ್ನ ಹೊಂದಿರುವಂತಹ ವ್ಯಕ್ತಿಯನ್ನ ನೀವು ನೇರವಾಗಿ ನೋಡಿದ್ರಿ. ಖಂಡಿತವಾಗಿಯೂ ಅವರ